ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಬಾಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತಿನ ಮ್ಯಾಚ್ ಪ್ರಿವ್ಯೂಗೆ ಹಂಗೆ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ಗೆ ಸ್ವಾಗತ. ನಿನ್ನೆ RCB ಮ್ಯಾಚ್ನ ಸೋಲ್ತಾ ಇದ್ದಂಗೆ ಈ ಕಡೆಯಿಂದ ಮ್ಯಾಚ್ನ ಸಖತ್ತಾಗಿ ಗೆಲ್ತಾ ಇದ್ದಂಗೆ ಯಾವ ಥರ ಆಗಿದೆ ಪಾಯಿಂಟ್ಸ್ ಟೇಬಲ್ಲು. ನಾವು ಅಂದ್ಕೊಂಡಿದ್ದೇನು ಅಂತಂದರೆ ಟಾಪ್ ಆಫ್ ದ ಟೇಬಲ್ಗೆ ಹೋಗ್ತಾರೆ ನಮ್ಮ RCB ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಇವಾಗ ಅದೇ ಪೊಸಿಷನಲ್ಲಿ ಕಚ್ಕೊಂಡಿದ್ರೆ, ಮೂರನೇ ಪೊಸಿಷನಲ್ಲಿ ಕಚ್ಕೊಂಡಿದ್ದಾರೆ. ನೆಟ್ ರನ್ ರೇಟ್ ಅನ್ನೋದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನಮ್ಮ RCBದು ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಹೋಗ್ಬಿಟ್ಟಿದೆ. ಪ್ಲಸ್ ಅಂದರೆ ಮೈನಸ್ಸಿಗೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಿಲ್ಲ. +0.420 ಇದ್ದಿದ್ದು ನಮ್ಮ RCB ನೆಟ್ ರನ್ ರೇಟು +0.234ಗೆ ಇಳಿದಿದೆ. ಹೌದು, ಇರುವಂಥದ್ದಲ್ಲಿ ನಮ್ಮದೇ ಬೆಟರ್ ಆಗಿರುವಂಥ ನೆಟ್ ರನ್ ರೇಟ್ ಆಗಿರಬಹುದು. ಬಟ್ ಆದ್ರೂ ಕೂಡ ನಿನ್ನೆ ಮ್ಯಾಚ್ನ ಗೆದ್ದಿತ್ತು ಅಂತಂದರೆ ನಾವು ಪಾಯಿಂಟ್ಸ್ ಟೇಬಲಲ್ಲಿ ಕಾಣಿಸ್ಕೊಂತ ಇದ್ದಂಥ ರೀತಿಯೇ ಬೇರೆ. ಇವಾಗ ಟಾಪ್ ಆಫ್ ದ ಟೇಬಲ್ 14 ಪಾಯಿಂಟ್ಸ್ನ ಇಟ್ಕೊಳ್ಳೋದ್ರ ಮೂಲಕ ಸನ್ರೈಸ್ ಹೈದರಾಬಾದ್ನ ನಾವು ಮ್ಯಾಚ್ ಮಾಡ್ತಾ ಇದ್ವಿ. ಇವಾಗಲೂ ಏನೋ ವರ್ಸ್ಟ್ ಸಿಚುವೇಶನ್ ಬಂದ್ಬಿಟ್ಟಿಲ್ಲ ನಮ್ಮ RCBಗೆ. ಇನ್ನು ಉಳಿದಿರುವಂಥದ್ದು ನಮ್ಮ RCBಗೆ 4 ಮ್ಯಾಚು, 4ರಲ್ಲಿ 2 ಮ್ಯಾಚ್ನ RCB ಗೆಲ್ಲೇಬೇಕು. ಸೊ 2 ಮ್ಯಾಚ್ನ ಒಂಥರ ನೋಡಿ, ಎಷ್ಟೋ ಟೀಮ್ಗೆ ಎಲ್ಲ ಮ್ಯಾಚು ಗೆಲ್ಲಬೇಕು. ನಮ್ಮ RCBಗೆ ಜಸ್ಟ್ 2 ಮ್ಯಾಚ್ನ ಗೆಲ್ಲಬೇಕು, 4ರಲ್ಲಿ 50-50 ಗೆಲ್ಲಬೇಕು. ಸೊ ಇದಕ್ಕಿಂತ ಒಂಥರ ಏನು ಹೇಳ್ತಾರೆ, ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋದಕ್ಕೆ ನಾನು ಹೇಳ್ತಾ ಇರೋದು, ಟಾಪ್ 2 ಕ್ವಾಲಿಫೈ ಆಗೋದಕ್ಕಲ್ಲ. ಸೊ ಟಾಪ್ 2ಗೆ ಕ್ವಾಲಿಫೈ ಆಗಬೇಕು ಅಂದರೆ ಇರೋಬ್ಬರೋ ಎಲ್ಲ ಮ್ಯಾಚ್ನ ಕೂಡ RCB ಗೆಲ್ಲಬೇಕಾಗುತ್ತೆ. ಅಟ್ಲೀಸ್ಟ್ 3 ಮ್ಯಾಚ್ನವರು RCB ಗೆಲ್ಲೇಬೇಕು, ಇಲ್ಲ ಟಾಪ್ 2ಗೆ ಕ್ವಾಲಿಫೈ ಆಗಬೇಕು ಅಂತಂದರೆ ನನ್ನ ಪ್ರಕಾರ 4-4 ಗೆಲ್ತಂದರೆ ಪಕ್ಕ ಟಾಪ್ 2 ಹೋಗ್ತೀವಿ. ಇಲ್ಲ ಅಂದರೆ 3 ಅಟ್ಲೀಸ್ಟ್ ಗೆಲ್ಲೇಬೇಕು. ಇರೋವಂಥ ಸಿನಾರಿಯೋನ ನೋಡ್ತು ಅಂತಂದರೆ 4 ಮ್ಯಾಚ್ ಇರೋವಂಥದ್ದೆಲ್ಲ ನೋಡ್ತು ಅಂದರೆ ನಮಗೆ ಇರೋವಂಥದ್ದು KKR ಮೇಲಿದೆ, ಜೊತೆಗೆ SRH ಮೇಲಿದೆ, ಪಂಜಾಬ್ ಕಿಂಗ್ಸ್ ಮೇಲಿದೆ, ಮುಂಬೈ ಇಂಡಿಯನ್ಸ್ ಮೇಲೆ ಇದೆ. ಸೊ ಈ ಆಪೋನೆಂಟ್ಸ್ಗಳನ್ನ ನೋಡ್ತು ಅಂದರೆ ಹೌದು, ಆಬ್ವಿಯಸ್ಲಿ ಕಾಂಪಿಟೇಟಿವ್ ಆಪೋನೆಂಟ್ಸ್ ಥರನೇ ಕಾಣಿದ್ದಾರೆ. ನೋಡಿ ಗುರು, ನಾವು ಅಂದ್ಕೊಂಡಿದ್ದೇನೋ LSG ವೀಕರ್ ಆಪೋನೆಂಟು, ಇವ್ರ ಮೇಲೆ ಫ್ರೀ 2 ಪಾಯಿಂಟ್ ಬಿಟ್ಟು 2 ಪಾಯಿಂಟ್ ಎತ್ತಾಕೊಂಬಿಡ್ಬೋದು ಅಂತ ಅಂದ್ಕೊಂಡ್ರೆ ಇವರೇ ಬಂದ್ಬಿಟ್ಟು ನಮಗೆ ಗೂಟ ಇಟ್ಬಿಟ್ಟು ಹೋಗಿದ್ದಾರೆ. ಸೊ ವೀಕು ಸ್ಟ್ರಾಂಗು ಅಂತ ಇಲ್ಲಿ ಬರೋದೇ ಇಲ್ಲ. ಇವ್ರು ವೀಕ್ ಇದ್ದಾರೆ, ಇವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ನಾವು ಅಂದ್ಕೊಳ್ಳೋಂಗೇ ಇಲ್ಲ. ನೋಡಿ, ನಾವು ಪಂಜಾಬ್ ಕಿಂಗ್ಸ್ ಮೇಲೆ ಗೆದ್ಬಿಡ್ಬೋದು, ಬಟ್ ಮುಂಬೈ ಇಂಡಿಯನ್ಸ್ ಮೇಲೆ ಸೋತೋಗ್ಬಿಡ್ಬೋದು. ಯಾರಿಗೆ ಗೊತ್ತೋ ಗುರು, ಔಟ್ ಆಫ್ ದ ಟೂರ್ನಮೆಂಟ್ ಆಗಿರೋರ ಮೇಲೆ ನಾವು ಸೋತೋಗ್ಬಿಡ್ಬೋದು. ಹೌದು, ಇವಾಗ ಲಕ್ನೋ ಸೂಪರ್ ಜೈಂಟ್ಸ್ ಆಗಿರಲಿ, ಮುಂಬೈ ಇಂಡಿಯನ್ಸ್ ಆಗಿರಲಿ, 1% ಚಾನ್ಸ್ ಇರ್ಬೋದು ಅವರಿಗೆ ಕ್ವಾಲಿಫೈ ಆಗೋದಕ್ಕೆ. ಬಟ್ ಆದರೆ ಅವ್ರು ಅದನ್ನು ನೆಚ್ಕೊಂಡಿಲ್ಲ. ಅದಕ್ಕೋಸ್ಕರ ದಿಲ್ದಾರ್ ಆಟನ ನೆನ್ನೆ ಆಡಿದ್ದು. ಇಲ್ಲಾಂದರೆ ಅವ್ರಿನ್ನ ನಾವು ಕಂಟೆನ್ಷನಲ್ಲಿ ಇದ್ದೀವಿ, ನಾವು ಪಾರ್ಟಿಸಿಪೇಟ್ ಮಾಡಬೇಕಿನ್ನ, ನಾವು ಪ್ಲೇ ಆಫ್ಸ್ಗೆ ಹೋಗಬೇಕು ಅನ್ನೋ ಇದಿತ್ತು ಅಂತಂದರೆ ಅವ್ರು ಆ ಥರ ದಿಲ್ದಾರ್ ಆಟನ ಆಡ್ತಾ ಇರಲಿಲ್ಲ. ನನ್ನ ಪ್ರಕಾರ ಲಕ್ನೋ ಸೂಪರ್ ಜೈಂಟ್ಸ್ನೇ ಈ ಟೂರ್ನಮೆಂಟಲ್ಲೇ ಆಡಿರಲಿಲ್ಲ. ಆ ಥರ ಬ್ರ್ಯಾಂಡ್ ಆಫ್ ಇನ್ನಿಂಗ್ಸ್ನ ಆಡಿದ್ದು. ಬ್ಯಾಟಿಂಗಲ್ಲೇ ಆಗಿರಲಿ, ಬೌಲಿಂಗಲ್ಲೇ ಆಗಿರಲಿ, ಎಲ್ಲೇ ಇಲ್ಲೇ ಅದನ್ನೆಲ್ಲ ತೊಗೊಂಬಂದ್ಬಿಟ್ರು ಲಕ್ನೋ ಸೂಪರ್ ಜೈಂಟ್ಸು. ಸೊ ಈ ಥರ ಅವರು ಇವಾಗ ಪರ್ಫಾರ್ಮ್ ಮಾಡಬೇಕಾ, ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟಲ್ಲಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿತ್ತು ಅಂದರೆ ಯಾವುದೋ ಲೆವೆಲಲ್ಲಿ ಇರೋರು. ಸೊ 25% ಚಾನ್ಸ್ ಅಂತ ಹೇಳಿದ್ರೆ ಆ 25% ಚಾನ್ಸೇ ನಿಜ ಆಗೋಯ್ತು. ಸೊ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸು ಇಸ್ ಅಪ್ ಅಗೇನ್ಸ್ಟ್ KKR. ಇಲ್ಲಿ ನೋಡಿ, ಡೆಲ್ಲಿ ಕ್ಯಾಪಿಟಲ್ಸು ಒಂದು ಪೊಸಿಷನ್ ಮೇಲ್ಗಡೆ ಕೆಳಗಡೆ ಇದ್ದಾರೆ. ಸೊ 7th and 8th ಪೊಸಿಷನ್ಲಿರುವಂಥವ್ರು. ಸೊ 8th ಪೊಸಿಷನ್ಲಿರುವಂಥವ್ರು ಇವತ್ತನ ಗೆದ್ರು ಅಂದರೆ ಮೇಲ್ಗಡೆ ಬರ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತೇನಾದ್ರು ಸೋತರು ಅನ್ನೋರು ಎಲ್ಲ ಮ್ಯಾಚು ಗೆಲ್ಲಲೇಬೇಕು. ಇನ್ನು ಮಿಕ್ಕಿರುವಂಥ 4 ಮ್ಯಾಚ್ ಕೂಡ ಹೊಡಿಲೇಬೇಕು, ಅವ್ರು ಕ್ವಾಲಿಫೈ ಆಗಬೇಕು ಅಂತಂದರೆ. ಇವತ್ತಿನ ಮ್ಯಾಚ್ ಏನಾದ್ರು ಸೋಲ್ತು ಅಂದರೆ ಅವರು ಅಲೈನ್ ಆಗ್ತಾರೆ ಮುಂಬೈ ಇಂಡಿಯನ್ಸ್ ಜೊತೆಗೆ, ಲಕ್ನೋ ಸೂಪರ್ ಜೈಂಟ್ಸ್ ಜೊತೆಗೆ. 7 ಮ್ಯಾಚ್ನ ಸೋಲೋದ್ರ ಮೂಲಕ ನೆಟ್ ರನ್ ರೇಟ್ ಬೇರೆ ಅವ್ರದ್ದು ನೆಗೆಟಿವಲ್ಲಿದೆ. ಆಲ್ಮೋಸ್ಟ್ ಲಕ್ನೋ ಸೂಪರ್ ಜೈಂಟ್ಸ್ ಅವ್ರನ್ನ ಮ್ಯಾಚ್ ಮಾಡ್ತಾರೆ. ಇವತ್ತೇನಾರು ಸೋತರು ಅಂತ ಅನ್ಕೊಳ್ಳಿ, ಕುಸ್ತು ಬಿದ್ದೋಯ್ತಾರೆ ಅಂತ ಅನ್ಕೊಳ್ಳಿ 7 ಮ್ಯಾಚ್ನ ಸೋಲೋದ್ರ ಮೂಲಕ. ಹೌದು, 4 ಮ್ಯಾಚ್ನ ಗೆದ್ದಿದ್ದಾರೆ. ಇಲ್ಲಿ ಬಾಟಮಲ್ಲಿರುವಂಥವ್ರು ಇನ್ನೂ ಗೆದ್ದಿಲ್ಲ. 10 ಮ್ಯಾಚ್ನ ಆಡಿ ಸಹ ಗೆದ್ದಿಲ್ಲ, ಮುಂಬೈ ಇಂಡಿಯನ್ಸ್ ಆಗಿರಲಿ, LSG ಆಗಿರಲಿ. ಬಟ್ ಅವ್ರಿಗಿನ್ನ ಮ್ಯಾಚ್ ಅಷ್ಟು ಕಮ್ಗುರು, ಗೆದ್ದರು ಗೆಲ್ಬೋದು, ಮೇಲ್ಗಡೆ ಹೋದರೂ ಹೋಗ್ಬೋದು. ಬಟ್ ಅಲ್ಟಿಮೇಟ್ಲಿ 4 ಟಾಪ್ 4 ಏನಿದ್ದಾರೆ, ಟಾಪ್ 4ಗೆ ಕ್ವಾಲಿಫೈ ಆಗೋದಕ್ಕೆ ನೋಡ್ತಾ ಇರ್ತಾರೆ ಅಷ್ಟೇ. ಇಲ್ಲಿ ಕಿತ್ತಾಡ್ಕೊಂಡು ಇಲ್ಲಿದ್ರೆ ಏನು ಪ್ರಯೋಜನ, ಕೆಳಗಡೆ ಕಿತ್ತಾಡ್ಕೊಂಡ್ರೆ ಏನು ಪ್ರಯೋಜನ. ಬಟ್ ಆದರೂ ಕೂಡ ಲಾಸ್ಟ್ ಪೊಸಿಷನ್ ನಮ್ದಾಗದೇ ಇರಲಿ ಅಂತ ಯೋಚನೆ ಮಾಡಿರ್ತಾರೆ ಟೀಮು. ಮುಂಬೈ ಇಂಡಿಯನ್ಸ್ ಆಗಿರಲಿ, LSG ಆಗಿರಲಿ, KKR ಆಗಿರಲಿ. ನಾವು ಲಾಸ್ಟ್ ಪೊಸಿಷನ್ಗೆ ಹೋಗ್ಬಾರ್ದು ಗುರು, ಲಾಸ್ಟ್ಗಿಂತ ಒಂದು ಸ್ವಲ್ಪ ಬೆಟರ್ ಆಗಿರಬೇಕು ಅಂತ. ಟೂರ್ನಮೆಂಟಿಂದ ಔಟ್ ಆದವ್ರು ಇನ್ನಂತ ಯೋಚನೆ ಮಾಡಿದ್ರೆ ಹೇಳಿ. ಬಟ್ ಅಫಿಷಿಯಲ್ ಔಟ್ ಆಗಿಲ್ಲ, ಬಟ್ ಆದರೂ ಅದೇ ಥರ ಯೋಚನೆ ಮಾಡಿದ್ರೆ ನಾವು ಬಾಟಮ್ ಆಫ್ ದ ಟೇಬಲಿಗೆ ಕಚ್ಕೊಬಾರ್ದು. ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿರಬೇಕು. ಮಧ್ಯದಲ್ಲಿ ಎಲ್ಲರೂ ಸೆಟಲ್ ಆದರೂ ಪರವಾಗಿಲ್ಲ, ಬಾಟಮ್ ಆಫ್ ದ ಟೇಬಲಲ್ಲಿ ಇರಬಾರ್ದು. ಅದಕ್ಕಿಂತ ವರ್ಷು ಇನ್ನೂ ಒಂದು ಇರೋದಿಲ್ಲ ಅಂತ. ಸೊ ನೋಡಿ ಗುರು, ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರೋದು SRH ಅವರು. ಅದನ್ನು ಬಿಟ್ಟು ಅಂದರೆ ಪಂಜಾಬ್ ಅವರು, RCB ಆಗಿರಲಿ, RR ಆಗಿರಲಿ, ಅಲೈನ್ ಆಗೋಗ್ಬಿಟ್ವಿ ನಾವು ಇವಾಗ. GT ಜೊತೆಗೆ RR ಜೊತೆಗೆ ಅಲೈನ್ ಆಗೋಗ್ಬಿಟ್ವಿ. ನೋಡಿ, GT ಎಲ್ಲಿದ್ದಂಥ ಟೀಮು ಇವಾಗ RCBನ ಮ್ಯಾಚ್ ಮಾಡೋ ಥರ ಆಗೋಯ್ತು. ಸೊ RCBನ ಮ್ಯಾಚ್ ಮಾಡೋಕ್ಕಾಗೋಯ್ತು ಅನ್ನೋದಕ್ಕಿಂತ ನಾವು ಮ್ಯಾಚ್ ಮಾಡೋ ಥರ ಮಾಡಿಸ್ಕೊಂಡ್ವಿ ಅಂತ ಹೇಳ್ಬೇಕು. ಬ್ಯಾಕ್ ಮ್ಯಾಚ್ನ ಸೋತಿರೋದ್ರಿಂದ. ಸೆಕೆಂಡ್ ಇನ್ನಿಂಗ್ಸು ಅಂದರೆ ನಾನು ಹೇಳ್ತಿರೋದು ಸೆಕೆಂಡ್ ಹಾಫ್ ನಮ್ಗೆ ಯಾಕೋ ಅಷ್ಟೇನಾಗಿ ಸರಿಯಾಗಿ ಬರ್ತಾ ಇಲ್ಲ. ಪಂಜಾಬ್ ಕಿಂಗ್ಸ್ ಥರನೇ ನಮಗೂ ಕೂಡ ಆಗ್ತಾರೆ. ಟಾಪ್ ಆಫ್ ದ ಟೇಬಲ್ಲಿರೋರು ನೋಡಿ ಸೋಲ್ತಾ ಇದ್ದಾರೆ. ಬಟ್ SRH ಅವ್ರು ನೋಡಿ, ಕೆಳಗಡೆ ಇರೋಂಥವ್ರು ಸೀಸನ್ ಸ್ಟಾರ್ಟಿಂಗ್ನ ಹ್ಯಾಟ್ರಿಕ್ ಸೋತಂಥವ್ರು ಇವಾಗ ನೋಡಿ ಟಾಪ್ ಆಫ್ ದ ಟೇಬಲ್ ಹೋಗಿ ಕೂತ್ಕೊಂಡಿದ್ದಾರೆ. RRಗೂ ಕೂಡ ಅಷ್ಟರ ಮಟ್ಟಿಗೆ ಏನೋ ಕ್ಲಿಕ್ ಆಗ್ತಾ ಇಲ್ಲ ಸೆಕೆಂಡ್ ಹಾಫು. ಜೊತೆಗೆ GT ಅವರಿಗೆ ಸೆಕೆಂಡ್ ಹಾಫ್ ಕ್ಲಿಕ್ ಆಗಿದೆ. CSKಗೂ ಕೂಡ ಪರವಾಗಿಲ್ಲ, ಸೆಕೆಂಡ್ ಹಾಫ್ ಸ್ವಲ್ಪ ಚೆನ್ನಾಗೇನೋ ವರ್ಕೌಟ್ ಆಗಿದೆ. DC ಅವ್ರಿಗೇನೂ ವರ್ಕೌಟ್ ಆಗಿಲ್ಲ. KKRಗೆ ವರ್ಕೌಟ್ ಆಗಿದೆ ಸೆಕೆಂಡ್ ಹಾಫು. ಮುಂಬೈ ಅವ್ರಿಗೆ ಪರವಾಗಿಲ್ಲ ಅನ್ನೋ ಥರ ಇದೆ. LSG ಅವ್ರಿಗೆ
ಪರವಾಗಿಲ್ಲ ಅನ್ನೋ ಥರ ಇದೆ. ಯಾಕಂದರೆ ಒಂದೇ ಮ್ಯಾಚ್ನಾಗ ಇದ್ದಿರೋದು ಸೆಕೆಂಡ್ ಹಾಫಲ್ಲಿ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಸೊ ಅಲ್ಟಿಮೇಟಾಗಿ ನೋಡ್ತು ಅಂತಂದರೆ ಕರೆಂಟ್ ಪಾಯಿಂಟ್ಸ್ ಟೇಬಲ್ನ ಇನ್ನೂ ಸಹ ಹೇಳೋದಕ್ಕಾಗೋದಿಲ್ಲ ಏನಾಗುತ್ತೆ ಪಾಯಿಂಟ್ಸ್ ಟೇಬಲ್ ಅಂತ. ಇವ್ರು ಪಕ್ಕಾ ಕ್ವಾಲಿಫೈ ಆಗಿಬಿಡ್ತಾರೆ ನಂತರ ಹೇಳೋದಕ್ಕಾಗೋದಿಲ್ಲ. ಪಂಜಾಬ್ ಕಿಂಗ್ಸ್ ಪಕ್ಕಾ ಕ್ವಾಲಿಫೈ ಆಗಿಬಿಡ್ತಾರೆ ಅಥವಾ SRH ಪಕ್ಕ ಕ್ವಾಲಿಫೈ ಆಗೋಗ್ಬಿಡ್ತಾರೆ. SRH ಒಂದು ರೇಂಜಿಗೆ ಹೇಳ್ಬೋದು ಇಲ್ಲ ಪಕ್ಕ ಕ್ವಾಲಿಫೈ ಆಗ್ತಾರೆ ಅಂತ. ಯಾಕಂದರೆ 7 ಮ್ಯಾಚ್ನಾಗ ಗೆದ್ದಿದ್ರು ಆಲ್ರೆಡಿ. ಜೊತೆಗೆ ಅಪ್ಕಮಿಂಗ್ ಮ್ಯಾಚಸಲ್ಲಿ 1 ಮ್ಯಾಚ್ನಾಗ ಗೆದ್ದರೆ ಸಾಕು ಕ್ವಾಲಿಫೈ 100% ಆಗ್ತಾರೆ. 1 ಮ್ಯಾಚ್ನಾಗ ಗೆಲ್ಲೋದಕ್ಕೂ ಇಲ್ಲಿ 2 ಮ್ಯಾಚ್ನ 3 ಮ್ಯಾಚ್ನಾಗ ಗೆಲ್ಲೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ RCBಗೆ ಕಣ್ಮುಂದೆ ಇರೋದು ಒಂದೇ 4 ಮ್ಯಾಚಲ್ಲಿ 2 ಮ್ಯಾಚ್ನಾಗ ಗೆಲ್ಲೇಬೇಕು ಕ್ವಾಲಿಫೈ ಆಗಬೇಕು ಅಂತಂದರೆ. ನಾವು ಪಕ್ಕಾ ಟಾಪ್ 2 ಹಂಗೆ ಹಿಂಗೆ ಅಂತ ಸೀಸನ್ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ವಲ್ಲ, ಅರ್ಧ ಸೀಸನಲ್ಲಿ ಹೇಳ್ತಾ ಇದ್ವಲ್ಲ. ಸೊ ಆ ಥರ ಎಲ್ಲ ಇಲ್ಲಪ್ಪ. ಇವಾಗ ಪಾಯಿಂಟ್ಸ್ ಟೇಬಲು ಸ್ವಲ್ಪ ಕೆಳಗಡೆ ಬಿದ್ದಿದ್ದಾರೆ. ಯಾಕಂದರೆ ಅಲೈನ್ ಆಗಿದ್ದಾರೆ 3 ಟೀಮ್ ಜೊತೆಗೆ ನಮ್ಮ RCB ಕಾಂಪೀಟ್ ಮಾಡ್ತಾ ಇದೆ. GT ಆಗಿರ್ಬೋದು, RR ಆಗಿರ್ಬೋದು. ಸೊ ಇವ್ರ ಜೊತೆಗೆ ಕಾಂಪೀಟ್ ಮಾಡ್ತಾ ಇದೆ. ಪಂಜಾಬ್ ಕಿಂಗ್ಸ್ ಆಗಿರ್ಬೋದು. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಸೊ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ ಮಗ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು KKR. ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಹೋಮ್ ವೆನ್ಯೂ ಕೋಟ್ಲಾದಲ್ಲಿ ಆಗ್ತಾ ಇರುವಂಥ ಮ್ಯಾಚ್ ಆಗಿರೋದ್ರಿಂದ ಸೊ ಇವತ್ತು ಅವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಅನ್ನೋದು ಈವನ್ ಇಲ್ಲಿ ಅರೌಂಡ್ 180+ ಇದೆ. ಎಲ್ಲ 60-65 ಮೀಟರ್ ಬೌಂಡ್ರಿ ಆಗಿರೋದ್ರಿಂದ ಇವತ್ತು ಅದ್ದೂರಿ ರನ್ ಫ್ಲೋನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಡೆಲ್ಲಿ ಗ್ರೌಂಡಲ್ಲಿ ನಾವು ಅಂಥ ಮಟ್ಟದ ಹೆವಿ ರನ್ ಫ್ಲೋನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಲೋ ಸ್ಕೋರಿಂಗ್ ಗೇಮ್ಗಳೇ ಆಗಿದ್ದಾವೆ. ಚಿಕ್ಕ ಬೌಂಡ್ರಿ ಆಗಿದ್ರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಹೋಮಲ್ಲೇ ಕಾಲೆತ್ಕೊಂತ ಇದ್ದಾರೆ. ರೀಸೆಂಟಾಗಿ ಅಜೀಬಾಗಿ 2 ಮ್ಯಾಚನ್ನು ಕೂಡ RCB ಅಗೇನ್ಸ್ಟ್ ಆಗಿರಲಿ ಮತ್ತು ಲಾಸ್ಟ್ ಮ್ಯಾಚ್ ಆಗಿರಲಿ ಅಜೀಬಾಗಿ ಆಡ್ಬಿಟ್ಟು ಸೋತಿದ್ದಾರೆ. ಈ ಕಡೆಯಿಂದ ನೋಡ್ತು ಅಂತಂದರೆ ರೀಸೆಂಟ್ ಟ್ರೆಂಡ್ನ ನೋಡ್ತು ಅಂತಂದರೆ ಲಾಸ್ಟ್ 3 ಎನ್ಕೌಂಟರ್ಸ್ಗಳಲ್ಲಿ KKR ಅವರು ಇವ್ರನ್ನ ಮಣಿಸಿದ್ದಾರೆ. ಲಾಸ್ಟ್ 3 ಮ್ಯಾಚ್ ತೊಗೊಂಡು ನೋಡ್ತು ಅಂತಂದರೆ ಹಿಸ್ಟ್ರಿ ತೆಗೆದು ನೋಡ್ತಾರೆ 35 ಮ್ಯಾಚ್ ಆಗಿದೆ. KKR ಅವರು 19 ಮ್ಯಾಚ್ನಾಗ ಗೆದ್ದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 15 ಮ್ಯಾಚ್ನಾಗ ಗೆದ್ದಿದ್ದಾರೆ. ಇಲ್ಲಿ ಕಂಪ್ಲೀಟ್ಲಿ ಡಿಪೆಂಡೆನ್ಸಿ ಬಿದ್ದಿದೆ ಇಲ್ಲಿ KL ರಾಹುಲ್ ಅವರ ಮೇಲೆ ಬ್ಯಾಟಿಂಗ್ ಅಂತ ಬಂದಾಗ. ಹೌದು ಇವ್ರು ಆಡ್ತು ಅಂತಂದರೆ ಆಟ, ಇಲ್ಲ ಅಂತಂದರೆ ಟಾಟಾ, ಆ ಥರ ಆಗೋಗ್ಬಿಟ್ಟೈತೆ. ಬಟ್ KKR ಅವ್ರು ಹಂಗಿಲ್ಲ, ಅವರು ಫಾರ್ಮಿಗೆ ಬಂದಿದ್ದಾರೆ. ಬೌಲಿಂಗ್ ಯೂನಿಟ್ ಸಖತ್ತಾಗಿ ಕಾಣಿಸ್ಕೊಂಡಿದೆ. ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್ ಇಬ್ಬರು ಸೇರ್ಕೊಂಡು ತಿಂದಾಗ್ತಾ ಇದ್ದಾರೆ. ಈ ಕಡೆಯಿಂದ ಬ್ಯಾಟಿಂಗ್ ಯೂನಿಟ್ ಕೂಡ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗೇ ಕಾಣಿಸ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ಕಂಫರ್ಟಬಲ್ ಅಂದರೆ ಆ ರೇಂಜಿಗೆ ಕಂಫರ್ಟಬಲ್ ಅಲ್ಲ, ಪರವಾಗಿಲ್ಲ, ಡೀಸೆಂಟಾಗಿ ಚೆನ್ನಾಗೇ ಆಡ್ತಾ ಇದ್ದಾರೆ. ಸೊ ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸು ಗೆಲ್ಲೇಬೇಕು. KKR ಹ್ಯಾಟ್ರಿಕ್ ಗೆದ್ದಿದ್ದಾರೆ. ಸೊ ಇವ್ರು ಅವ್ರ ಮೇಲೆ ಮತ್ತೆ ಸೋತೋಗ್ಬಿಡ್ತು ಅಂದರೆ KKR ಎದ್ದಂಗಿರುತ್ತೆ, ಒಂಥರ ಜೀವ ಮತ್ತೆ ಬಂದಂಗಿರುತ್ತೆ. KKR ಔಟ್ ಆಫ್ ದ ಟೂರ್ನಮೆಂಟ್ ಆಗಿಲ್ಲ. ಇನ್ನು MI ಮತ್ತು LSC ಒಂದು ರೇಂಜಿಗೆ ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಅನ್ಕೊಳ್ಳಿ. ಬಟ್ KKR ಔಟ್ ಆಫ್ ದ ಟೂರ್ನಮೆಂಟ್ ಆಗಿಲ್ಲ. ಅವರೆಲ್ಲ ಮ್ಯಾಚ್ನ ಗೆಲ್ತಾ ಹೋಯ್ತು ಅಂದರೆ ಖಂಡಿತ ಕ್ವಾಲಿಫೈ ಆಗ್ಬೋದು. ನಂಬರ್ 4th ಪೊಸಿಷನ್ಗಂತೂ ಖಂಡಿತ 100% ಕ್ವಾಲಿಫೈ ಆಗ್ಬೋದು. ಲಾಸ್ಟ್ 5 ಮ್ಯಾಚಲ್ಲಿ KKR ಅವರು 3 ಮ್ಯಾಚ್ನ ಗೆದ್ದಿದ್ದಾರೆ. ಅದೇ ಹ್ಯಾಟ್ರಿಕ್ ಗೆದ್ದಿದ್ದಾರೆ. ಗೆಲುವಿನ ಫ್ಲೋ ಬಂದಿದ್ದಾರೆ, ವಾಪಸ್ ರಿಟರ್ನ್ ಆಗಿದ್ದಾರೆ ಸೋಲಿಂದ ಗೆಲುವಿಗೆ. ಈ ಕಡೆಯಿಂದ ಡೆಲ್ಲಿ ಕ್ಯಾಪಿಟಲ್ಸ್ ನೋಡಿದ್ರೆ ಲಾಸ್ಟ್ 5 ಮ್ಯಾಚಲ್ಲಿ ಕೇವಲ ಗೆದ್ದಿರೋದು ಒಂದೇ ಮ್ಯಾಚು. 4 ಮ್ಯಾಚ್ನ ಸೋತಿರುವಂಥ ಡೆಲ್ಲಿ ಕ್ಯಾಪಿಟಲ್ಸು. ಸೆಕೆಂಡ್ ಹಾಫ್ ಅಂತೂ ಸೋಲಿನ ಸರಪಳಿಯಲ್ಲಿ ಸಿಗಾಕೊಂಡ್ಬಿಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸು. ಸೊ ಆದ್ದರಿಂದ ನನಗೇನೋ ಇವತ್ತಿನ ಕಾನ್ಫಿಡೆನ್ಸ್ ಲೆವೆಲ್ ಹೇಳ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ನೇ ಅವರ ಹೋಮಲ್ಲಿ ಗೆಲ್ತಾರೆ ಅಂತ. ಹೌದು ಸೋಲಿನ ಟ್ರೆಂಡಲ್ಲಿ ಸಿಗಾಕೊಂಡಿದ್ದಾರೆ. ಬಟ್ ಆದ್ರೂ ಕೂಡ ಏನೋ ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ ನನಗೆ. ಇವತ್ತು KL ರಾಹುಲ್ ಮಸ್ತಾಗಿ ಪರ್ಫಾರ್ಮ್ ಮಾಡ್ಬೋದು. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ನ ಕೀರ್ತಿ ಪತಾಕೆನ ಎತ್ತಿ ಹಿಡಿಬೋದು. ಇನ್ನು ಟೂರ್ನಮೆಂಟಲ್ಲಿ ಜೀವಂತವಾಗಿ ಉಳ್ಕೊಳ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ. ಇವತ್ತಿನ ಮ್ಯಾಚ್ನ KKR ಸೋಲ್ತು ಅಂತಂದರೆ ಅವರು ಒಂದು ರೇಂಜಿಗೆ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಅನ್ಕೊಳ್ಳಿ. ಇವ್ರ ಜೊತೆಗೆ ಮುಂಬೈ ಇಂಡಿಯನ್ಸ್ ಜೊತೆಗೆ ಅಥವಾ ಅದಕ್ಕಿಂತ ವರ್ಸ್ಟಾಗಿ ಮ್ಯಾಚ್ ಆಗ್ತಾರೆ ಅಂತ ಅನ್ಕೊಳ್ಳಿ. ಗೆಲ್ಲೇಬೇಕು, KKRಗೂ ಗೆಲ್ಲಬೇಕು, ಡೆಲ್ಲಿ ಕ್ಯಾಪಿಟಲ್ಸ್ಗೂ ಗೆಲ್ಲಬೇಕು, ಮುಲಾಜೆ ಇಲ್ಲ. ಇದು ಮಸ್ಟ್ ವಿನ್ ಮ್ಯಾಚ್, ಡೂ ಆರ್ ಡೈ ಮ್ಯಾಚ್. ಇಬ್ರಿಗೂ ಕೂಡ ಇಲ್ಲಿ ಸೋತಂಥವ್ರು ಈಚೆ ಉಳ್ಕೊಂತಾರೆ ಟೂರ್ನಮೆಂಟಿಂದ, ಆಲ್ಮೋಸ್ಟ್ ಹೋಗ್ಬಿಡ್ತಾರೆ, ಈಚೆ ಕಡೆ ಹೋಗ್ಬಿಡ್ತಾರೆ. ಹೌದು 7 ಮ್ಯಾಚ್ಗೆ ಕ್ವಾಲಿಫೈ ಆಗೋಂಥ ಸಿನಾರಿಯೋ ಏನು ಕಾಣಿಸ್ತಾ ಇಲ್ಲ. ಬಟ್ ನೋಡಿ KKR ಅವರು ಇನ್ ಕೇಸ್ ಏನಾದ್ರು ಸೋತೋಗ್ಬಿಡ್ತು ಅಂದರೆ ಇವತ್ತು ಅವ್ರು 6 ಮ್ಯಾಚ್ನ ಸೋಲೋದ್ರ ಮೂಲಕ ಹೌದು ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಪಾಸಿಬಿಲಿಟಿ ಇದೆ ಅಂತ ಅನ್ಕೊಳ್ಳಿ. KKR ಅವ್ರಿಗೇನೋ ಸೋತರು ಅಂತಂದರೆ. ಯಾಕಂದರೆ ಮುಂಬೈ ಇಂಡಿಯನ್ಸಿಗೆ ಕಂಪೇರ್ ಮಾಡ್ತು ಅಂದರೆ ಇವ್ರಿಗೆ ಕಂಪೇರ್ ಮಾಡ್ತು ಅಂತಂದರೆ LSG ಕಂಪೇರ್ ಮಾಡ್ತಾರೆ. ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸೋತರು ಅಂತಂದರೆ ಖಂಡಿತ ಇವರನ್ನು ಗೆದ್ರು ಅಂತಂದರೆ ಪಾಸಿಬಿಲಿಟಿ ಇದ್ದೇ ಇರುತ್ತೆ. ಬಟ್ ಇವ್ರು ಸೋತರು ಕೂಡ KKR ಅವ್ರದ್ದು ಒಂದು ಔಟ್ಸೈಡ್ ಚಾನ್ಸ್ ಅಂತೂ ಪಾಸಿಬಿಲಿಟಿನೂ ಇರುತ್ತೆ. ಯಾಕಂದರೆ ಅವರು ಆಟ್ಸಲ್ಲಿ ಇರೋದ್ರಿಂದ. ಸೊ ಆದರೂ ಕೂಡ ಗೆಲ್ಲೇಬೇಕಾಗುತ್ತೆ. KKRಗೆ ಮುಲಾಚೆ ಇಲ್ಲ ಅಲ್ಲಿ, ಏನಲ್ಲೇನು ಬಿಟ್ಕೊಂಡು ಕೊಟ್ಬಿಡೋದಿಲ್ಲ. ಬಾಗೂರು 4ನೇ ಸ್ಥಾನ ಇಲ್ಲಿ ಈ ಖಾಲಿ ಕೂತ್ಕೊಂಡಿದೆ, ಬಂದ್ಬಿಟ್ಟು ಕೂತ್ಕೋ ಅಂತ. ಸೊ ಗೆಲ್ಲೇಬೇಕು. ನೋಡೋಣ ಇವತ್ತು ಡೂ ಆರ್ ಡೈ ಮ್ಯಾಚ್ ನಡೀತದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.